ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಬಿಜೆಪಿಯ ಭ್ರಷ್ಟಾಚಾರದ ಮುಕುಟಕ್ಕೆ, ಲೂಟಿಯ ಮಹಾ ಲೂಟಿಯ ಮುಕುಟಕ್ಕೆ ಮತ್ತೊಂದು ಕಿರೀಟ ಬಂದಂಗಾಗಿದೆ. ಏನಪ್ಪಾ ಇದು ಅಂದರೆ, ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಏನೆಲ್ಲ ಅಧ್ವಾನಗಳನ್ನು ಮಾಡ್ತಾ ಇದೆ. ಧರ್ಮ, ದೇವಸ್ಥಾನ, ಜನರ ಭಾವನೆಗಳನ್ನೆಲ್ಲ ಬಳಕೆ ಮಾಡ್ಕೊಂಡು ಏನೆಲ್ಲ ಮಾಡ್ತಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಿ. ಇನ್ನು ಅಯೋಧ್ಯ ರಾಮ ಮಂದಿರದಲ್ಲಿ ರಾಮನೊಬ್ಬನ್ ಬಿಟ್ಟು ಇನ್ನೇನೆಲ್ಲ ಲೂಟಿ ಮಾಡ್ಬೋದು. ಹಣ, ಬೆಳ್ಳಿ, ಚಿನ್ನ, ವಜ್ರ, ವೈಡೂರ್ಯ, ಚಿನ್ನ ಲೇಪಿತ, ಅವೇನೇನೋ ತಾಮ್ರದ ಏನು ಚಿನ್ನ ಲೇಪಿದಂಥ ಬರಹಗಳು ಎಲ್ಲ ಲೂಟಿ ಮಾಡಾಗಿದೆ. ಲೂಟಿ ಮಾಡ್ತಾ ಇದ್ದಾರೆ. ಇನ್ನು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ, ಏನೇನೋ ಹೇಳ್ತಿದ್ದಾರೆ. ಈಗ ಮತ್ತೊಂದು ಆಘಾತಕಾರಿ ವಿಚಾರ ಏನು ಅಂದ್ರೆ, ಇವರ ಈ ಲೂಟಿಗೆ, ಇವರ ಭ್ರಷ್ಟಾಚಾರಕ್ಕೆ ಮತ್ತೊಂದು ಕಿರೀಟ ಎಂಬಂತೆ ಅಯೋಧ್ಯ ರಾಮ ಮಂದಿರದ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಮಾಡಿರುವಂತಹ ಒಂದು ಏನಿದೆಯಲ್ಲ, ಒಂದು ಪ್ರಾಧಿಕಾರ, ಅಯೋಧ್ಯೆ ಅಭಿವೃದ್ಧಿ ಪ್ರಾಧಿಕಾರ ಇದೆಯಲ್ಲ, ಆ ಪ್ರಾಧಿಕಾರದ ಮೆಟ್ಟಿಲುಗಳು ಕುಸಿತ ಆಗಿದಾವಂತೆ. ಒಂದು ಕಡೆ ದೇವಸ್ಥಾನದ ಒಳಗಡೆ ಲೂಟಿ, ಇನ್ನೊಂದು ಕಡೆ ಆ ದೇವಸ್ಥಾನದ ಅಭಿವೃದ್ಧಿ, ಮೂಲ ಸೌಕರ್ಯ ಮತ್ತೆ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಡಿರುವಂತಹ ಈ ಅಭಿವೃದ್ಧಿ ಪ್ರಾಧಿಕಾರ, ಅಯೋಧ್ಯ ರಾಮ ಮಂದಿರ ಅಭಿವೃದ್ಧಿ ಪ್ರಾಧಿಕಾರದ ಒಳಗಡೆ ಇರುವಂತಹ ಒಂದು ಮೆಟ್ಟಿಲುಗಳು, ಇಂಟೀರಿಯರ್ ಡಿಸೈನ್ ಮಾಡ್ಕೊಂಡಿದ್ರಂತೆ, ಆ ಮೆಟ್ಟಿಲುಗಳು ಕುಸಿತ ಕಂಡಿದೆ. ಅದೃಷ್ಟವಶಾತ್ ಅಲ್ಲಿ ಒಬ್ಬರು ಬಿಜೆಪಿಯ ಶಾಸಕರು ಮತ್ತು ಮೇಯರ್ ಇದ್ರಂತೆ, ಅವರು ಬಚಾವಾಗಿದ್ದಾರೆ. ಇವರ ಈ ಕಾಮಗಾರಿಗಳು, ಇವರ ಭ್ರಷ್ಟಾಚಾರ, ಲೂಟಿಚಾರ ಇನ್ನೂ ಅದೆಷ್ಟು ಜಗಜ್ಜಾಹಿರಾಗಬೇಕೋ ಗೊತ್ತಾಗ್ತಿಲ್ಲ. ಎಲ್ಲ ನೋಡ್ತಿರೋ ಅಲ್ಲೆಲ್ಲ ಕಳಪೆ ಕಾಮಗಾರಿಗಳು, ಅಲ್ಲೆಲ್ಲ ಕಟ್ಟಡ ಕುಸಿತ, ಇನ್ನೆಲ್ಲೋ ಕಡೆ ಅಲ್ಲಿ ಸುರಂಗ ಕುಸಿತ, ಇನ್ನೆಲ್ಲೋ ಕಡೆ ಏನೋ ಪ್ರತಿಮೆ ಕುಸಿತ. ಇವರು ಯಾವುದಾದ್ರೂ ಕರೆಕ್ಟಾಗಿರುವಂತಹದ್ದು, ಒಂದು ಉತ್ಕೃಷ್ಟ ಮಟ್ಟದ್ದು, ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಮಾಡಿರುವಂಥದ್ದು ಏನಾದ್ರು ಇದೆಯಾ ಅಂತ ಈಗ ಬೂದ್ಗನ್ನಡಿ ಹಾಕೊಂಡು ಹುಡುಕಬೇಕಾಗಿದೆ. ಅಂಥ ಪರಿಸ್ಥಿತಿಯನ್ನು ತಂದಿದ್ದಾರೆ. ಒಂದು ಕಡೆ ರಾಮನ ಅಯೋಧ್ಯ ರಾಮ ಮಂದಿರದ ಒಳಗಡೆ ಭ್ರಷ್ಟಾಚಾರ, ಲೂಟಿ, ಅದರ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಒಂದು ಏನು ಪ್ರಾಧಿಕಾರದಲ್ಲೂ ಕಳಪೆ ಕಾಮಗಾರಿ, ಅಲ್ಲೂ ಲೂಟಿ. ಆ ವಿಡಿಯೋ ತೋರಿಸ್ತೀವಿ, ನೀವು ನೋಡಿ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ನಮಗೆ ದೌರ್ಭಾಗ್ಯಗಳು. ಇವ್ರು ಎಲ್ಲೆಲ್ಲಿ ಉದ್ಘಾಟನೆ ಮಾಡಿದ್ದಾರೆ, ಸಾಹೇಬ್ರು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ, ಎಲ್ಲೆಲ್ಲಿಗೆ ವಿಸಿಟ್ ಕೊಟ್ಟಿದ್ದಾರೆ, ಅಲ್ಲೆಲ್ಲ ಈ ಬಿಜೆಪಿ ಸರ್ಕಾರ ಇರುವಂತ ಕಡೆ ಎಲ್ಲ ಭ್ರಷ್ಟಾಚಾರ ಆಗಿದೆ. ಕಾಂಗ್ರೆಸ್ ಕಡೆ ಏನಾಗಿಲ್ಲ ಅಂತಲ್ಲ. ಕಾಂಗ್ರೆಸ್ಸಲ್ಲಿ ನಾವು ಹೇಳೋದು, ಕಾಂಗ್ರೆಸ್ಸು ಬಿಜೆಪಿ ಯಾರಾದ್ರೂ ಅಧಿಕಾರಕ್ಕೆ ಬರ್ರಪ್ಪ, ನೀವು ಜನರ ತೆರಿಗೆ ಹಣವನ್ನ ಉಪಯೋಗಿಸ್ಕೊಂಡು ತೆಗೆದುಕೊಂಡು ನೀವು ಒಂದು ಸರಿಯಾದ ಕಟ್ಟಡವನ್ನು ಕಟ್ಟೋದಕ್ಕೆ ನಿಮ್ಮ ಕೈಲಿ ಯೋಗ್ಯತೆ ಇಲ್ಲ, ಸಾಮರ್ಥ್ಯ ಇಲ್ಲ, ಅಲ್ಲೂ ಲೂಟಿ ಮಾಡ್ತೀರಾ ಅಂತಂದ್ರೆ, ರಾಮ ಮಂದಿರದಲ್ಲೂ ಲೂಟಿ ಮಾಡ್ತೀರಾ, ರಾಮ ಮಂದಿರ ಅಭಿವೃದ್ಧಿಗೆ ಸಂಬಂಧಪಟ್ಟ ಕಟ್ಟಿರೋ ಕಟ್ಟಡದಲ್ಲೂ ಲೂಟಿ ಮಾಡ್ತೀರಾ ಅಂತಂದ್ರೆ ಇನ್ನೇನ್ ಬಿಟ್ಟಿದ್ದೀರಿ ನೋಡಿ. ಈಗ ಗಂಗಾ ಎಕ್ಸ್ಪ್ರೆಸ್ ವೇ ಅಂತ ನರೇಂದ್ರ ಮೋದಿ ಅವರು 2026 ಏಪ್ರಿಲ್ 29ರಂದು ಉದ್ಘಾಟನೆ ಮಾಡ್ತಾರೆ. ಉತ್ತರ ಪ್ರದೇಶದ ಉನ್ನಾವೋ ಬಳಿಯ ಇರುವಂತಹ ಗಂಗಾ ಎಕ್ಸ್ಪ್ರೆಸ್ ವೇ ಇದು. ಈ ಒಂದು ಎಕ್ಸ್ಪ್ರೆಸ್ ವೇ ಈಗ ಕುಸಿತ ಕಂಡಿದೆ. ಈ ಎಕ್ಸ್ಪ್ರೆಸ್ ವೇನ ಒಂದು ಭಾಗ ಕುಸಿತ ಕಂಡಿದೆ. ಸುಮಾರು 594 ಕಿಲೋಮೀಟರ್ ಇವರು ಮಾಡಿರುವಂತಹದ್ದು. ಇದಕ್ಕೆ ಖರ್ಚಾಗಿರೋದು ಎಷ್ಟು ಗೊತ್ತಾ? 36,230 ಕೋಟಿ ವೆಚ್ಚ ಖರ್ಚು ಮಾಡಿ ಉದ್ಘಾಟನೆ ಮಾಡಿ ಕೆಲವೇ ತಿಂಗಳಲ್ಲಿ ಈಗ ಒಂದು ಭಾಗ ಕುಸಿತ ಕಂಡಿದೆ. ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ. ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತೀರಾ. ಆ ಗುಜರಾತ್ ಅಲ್ಲಿ ಎಂತ ದುರಂತ ಆಯ್ತು ನಾವು ನೋಡಿದೀವಿ. ಸೇತುವೆ ಕುಸಿದು, ಒಂದು ಕಡೆ ಜನರ ಜೀವದ ಜೊತೆ ಚೆಲ್ಲಾಟ, ಇನ್ನೊಂದು ಕಡೆ ಜನರ ತೆರಿಗೆಯ ಹಣವನ್ನ ನುಂಗಿ ನೀರು ಕುಡಿಯೋದು. ಇಷ್ಟೇ ಇವ್ರು ಮಾಡೋದು. ಸಾವಿರಾರು ಕೋಟಿ ದುಡ್ಡನ್ನು ಖರ್ಚು ಮಾಡಿ ಒಂದು ರಸ್ತೆ ಮಾಡ್ತೀರಿ, ಒಂದು ಏನೋ ಪ್ರತಿಮೆ ನಿರ್ಮಾಣ ಮಾಡ್ತೀರಿ, ಆದ್ರೆ ಅದನ್ನ ಸರಿಯಾಗಿ ಕಟ್ಟೋದು ಬೇಡವಾ? ಅಲ್ಲೂ ಲೂಟಿನ ಇಲ್ಲ, ಜನ ಜೀವನೂ ಕಳ್ಕೋಬೇಕು. ಇವ್ರು ನಂಬಿಕೊಂಡು ಆ ರಸ್ತೆಗಳಲ್ಲಿ, ಆ ಸೇತುವೆಗಳಲ್ಲಿ ಇವರು ಓಡಾಡಿದ್ರೆ ಬಹಳ ಕಷ್ಟ ಇದೆ. ಇವ್ರು ನಂಬಿಕೊಂಡು ಓಡಾಡಿದ್ರೆ ಬಹಳ ಕಷ್ಟ. ಯಾವ ಕ್ಷಣದಲ್ಲಿ ಯಾವ ಕಟ್ಟಡ ಕುಸಿಯುತ್ತೆ, ಯಾವ ಸೇತುವೆ ಕುಸಿಯುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಜನರ ನಂಬಿಕೆ, ವಿಶ್ವಾಸವನ್ನು ಇವ್ರು ಉಳಿಸ್ಕೊಂಡಿಲ್ಲ. ಅದಾಯ್ತಾ? ಆಮೇಲೆ ಜನವರಿ 12, 2024 ಮೋದಿ ಸಾಹೇಬ್ರು ಉದ್ಘಾಟನೆ ಮಾಡ್ತಾರೆ. ಮುಂಬೈನ ಟ್ರಾನ್ಸ್ ಹಾರ್ಬರ್ ಅಂತೇಳಿ ಲಿಂಕ್ ಸೇತುವೆ ಅಂತ ಕರೀತಾರೆ. ಇದನ್ನ ಅಟಲ್ ಸೇತುವೆ ಅಂತ ಹೆಸರಿಟ್ಟಿದ್ದಾರೆ. ಈ ಲಿಂಕ್ ಸೇತುವೆಗೆ ಉದ್ಘಾಟನೆಯಾದ ಕೆಲವೇ ತಿಂಗಳಲ್ಲಿ ಸಂಪರ್ಕ ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಉದ್ಘಾಟನೆಯಾದ ಕೆಲವೇ ತಿಂಗಳಲ್ಲಿ ರಸ್ತೆ ಬಿರುಕು ಕಾಣಿಸ್ಕೊಂಡಿದೆ. ಅಟಲ್ ಸೇತುವೆ ಅಂತ ಅವರ ಲೀಡರ್
ಅವರ ಪಕ್ಷದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿಟ್ಟು ಅಲ್ಲೂ ಭ್ರಷ್ಟಾಚಾರ ಮಾಡಿದೆ. ನರೇಂದ್ರ ಮೋದಿ ಅವರಿಗೆ ಕೊನೆ ಪಕ್ಷ ತಾನು ಉದ್ಘಾಟನೆ ಮಾಡುವ ಸೇತುವೆ ಈ ಕಾಮಗಾರಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಸರಿಯಾದ ಗುಣಮಟ್ಟದಲ್ಲಿ ರೂಪುಗೊಂಡಿದೆಯಾ ಅನ್ನುವಂಥ ಒಂದು ಫ್ಯಾಕ್ಟ್ ಚೆಕ್ ಮಾಡುವ ಅಥವಾ ಪರಿಶೀಲನೆ ಮಾಡುವಂತ ಒಂದು ವಿವೇಚನೆ ಇಲ್ಲ ಅಂತ ಕಾಣುತ್ತೆ. ಅವರಿಗೆ ಲೂಟಿ ಯಾರು ಮಾಡಿದ್ರೂ ಏನು ಮಾಡಿದ್ರು ಅವ್ರು ತಲೆ ಕೆಡಿಸ್ಕೊಳಲ್ಲ. ಅವ್ರ ಅಜೆಂಡನೇ ನುಂಗೋದಲ್ವಾ. ನಾನು ಈ ಉದ್ಘಾಟನೆ ಮಾಡ್ತಾ ಇದ್ದೀನಿ, ಇದು ನಾನು ಉದ್ಘಾಟನೆ ಮಾಡ್ತಿದ್ದೀನಿ ಅಂದರೆ ಜನರು ವಿಶ್ವಾಸ ಇಟ್ಕೊಂಡಿರ್ತಾರೆ, ಮತ್ತು ಅದು ಒಂದು ದಾಖಲೆಯಾಗಿ ಉಳಿಯುತ್ತೆ. ಹೀಗಿರುವಾಗ ಇಷ್ಟು ಕೋಟಿ ಖರ್ಚು ಮಾಡಿದ್ದಾರೆ, ಸರಿಯಾದ ಕಾಮಗಾರಿ ಮಾಡಿದಾರ, ಕಳಪೆ ಕಾಮಗಾರಿ ಮಾಡಿದಾರ, ಎಷ್ಟು ಖರ್ಚಾಗಿದೆ, ಏನು ವೈಜ್ಞಾನಿಕವಾಗಿ ಮಾಡಿದಂತ ಒಂದು ಪರಿಶೀಲನೆ ಮಾಡೋದು ಬೇಡ. ಹೋಗೋದು, ಉದ್ಘಾಟನೆ ಮಾಡೋದು, ಒಂದು ಫೋಟೋ ಹೊಡ್ಸ್ಕೊಳ್ಳೋದು, ಬರೋದು. ಅಲ್ಲಿ ಯಾವೊಂದು ಸತ್ರೇನು ಏನಾದ್ರೇನು ಅದಾಯ್ತಾ. ಅದಾದ್ಮೇಲೆ ಇವ್ರು ಇನ್ನು ರಾಮ ಮಂದಿರಕ್ಕೆ ಬಂದ್ರೆ, ರಾಮ ಮಂದಿರ ಕಟ್ತೀವಿ ಅಂತ ಹೇಳ್ಕೊಂಡೇ ಅವರು ಚುನಾವಣೆಯಲ್ಲಿ ಗೆಲ್ಲೋದು ಅಥವಾ ಒಂದು ಮತ ಅಸ್ತ್ರವನ್ನಾಗಿ ಮಾಡ್ಕೊಂಡ್ರು. ಆಮೇಲೆ ಯಾವಾಗ ಚುನಾವಣೆ ಸಮೀಪಿಸುತ್ತೆ ಅಂತ ಗೊತ್ತಾದಾಗ ಬಹಳ ಬೇಗ ತರಾತುರಿಯಲ್ಲಿ ಇಷ್ಟು ಬೇಗ ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ಕೆಲವರು ಧಾರ್ಮಿಕ ಮುಖಂಡರು ಹೇಳಿದ್ರು ಕೂಡ ಚುನಾವಣೆ ಸಂದರ್ಭದಲ್ಲಿ ಅದು ಆಗ್ಲೇಬೇಕು, ಜನ ವೋಟ್ ಹಾಕ್ಲೇಬೇಕು ಅಂತೇಳಿ ಇವರು ಒಂದು ಪ್ಲಾನ್ ಮಾಡ್ಕೊಂಡು 2024 ಜನವರಿ 22ರಂದು ಉದ್ಘಾಟನೆ ಮಾಡೇ ಬಿಡ್ತಾರೆ. ಅದು ಇನ್ನೂ ಒಳಗಡೆ ಕಾಮಗಾರಿ ಇನ್ನೂ ಪರಿಪೂರ್ಣ ಮಾಡುವ ಅವಶ್ಯಕತೆ ಇತ್ತು. ಕೆಲವು ಸ್ವಾಮಿಗಳು ಕೂಡ ಅಪಸ್ವರ ಆಯ್ತಿದ್ರು, ಇದು ಒಂದು ಪೂರ್ಣವಾದ ದೇವಸ್ಥಾನ ಅಲ್ಲ ಅಂತ. ಯಾಕಂದ್ರೆ ಇವರಿಗೆ ದೇವಸ್ಥಾನ ಯಾವಾಗ ಪೂರ್ಣ ಆಗುತ್ತೆ ಅನ್ನೋದಕ್ಕಿಂತ ಚುನಾವಣೆ ಸಂದರ್ಭದಲ್ಲಿ ಅದು ಉದ್ಘಾಟನೆ ಆಗ್ಬಿಟ್ರೆ ಅದರ ಮೈಲೇಜ್, ಅದರ ಲಾಭವನ್ನು ನಾವು ಪಡಿಬೋದು ಅನ್ನೋದು ಇವ್ರ ಉದ್ದೇಶ ಆಗುತ್ತೆ. ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡೋದಾದ್ಮೇಲೆ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳಲ್ಲೂ ಕೂಡ ಬಿರುಕು ಕಾಣಿಸ್ಕೊಳುತ್ತೆ, ಗುಂಡಿಗಳು ಕಾಣಿಸ್ಕೊಳ್ತವೆ. ಎಲ್ಲದಕ್ಕಿಂತ ಇನ್ನೂ ಬಹಳ ಒಂದು ಬೇಸರದ ಸಂಗತಿ ಏನು ಅಂದರೆ, ದೇವಸ್ಥಾನ ಉದ್ಘಾಟನೆ ಆದ ನಂತರ ಕೆಲವೇ ವರ್ಷಗಳಲ್ಲಿ ಅಲ್ಲಿ ನೀರು ಸೋರೋದು ಎಲ್ಲ ಕಂಡು ಬರುತ್ತೆ. ದೊಡ್ಡ ಸುದ್ದಿ ಆಯ್ತು. ಎಲ್ಲ ಮಾಧ್ಯಮಗಳು ಕೂಡ ಅದನ್ನು ವರದಿ ಮಾಡಿದ್ರು. ರಾಮ ಮಂದಿರದಲ್ಲಿ ಬಿರುಕು, ರಾಮ ಮಂದಿರದಲ್ಲಿ ನೀರು ಸೋರ್ತಾ ಇದೆ ಅಂತೇಳಿ. ಅಲ್ಲೂ ಭ್ರಷ್ಟಾಚಾರ, ಇಲ್ಲೂ ಭ್ರಷ್ಟಾಚಾರ, ಎಲ್ಲೆಲ್ಲೂ ಭ್ರಷ್ಟಾಚಾರ, ಎಲ್ಲೆಲ್ಲೂ ನಾನೇ ಅನ್ನಂಗೆ ಎಲ್ಲೆಲ್ಲೂ ಭ್ರಷ್ಟಾಚಾರ. ಬಿಜೆಪಿ ಎಲ್ಲೆಲ್ಲೂ ಹೋಗುತ್ತೋ ಅಲ್ಲೆಲ್ಲ ಭ್ರಷ್ಟಾಚಾರ. ಕಾಂಗ್ರೆಸ್ ಮಾಡಲ್ವಾ, JDS ಮಾಡಲ್ವ, ಇನ್ಯಾವುದೋ ಪಕ್ಷ ಮಾಡಲ್ಲ. ನೀವು ಅಧಿಕಾರದಲ್ಲಿದ್ದೀರಿ, ನೀವಾದ್ರೂ ಸರಿಯಾಗಿರಪ್ಪ. ಫಸ್ಟ್ ನೀವು ಸರಿಯಾಗಿರಿ, ನೀವು ಪ್ರಾಮಾಣಿಕವಾಗಿರಿ. ನಮ್ದು ವಾಷಿಂಗ್ ಮಿಷಿನ್ ಪಕ್ಷ, ಪ್ರಾಮಾಣಿಕ ಪಕ್ಷ, ಶುದ್ಧ ಪಕ್ಷ ಅಂತೇಳಿ ಬೇರೆ ಪಕ್ಷದವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ET, ಆಮೇಲೆ CBI, IT ಚೂ ಬಿಡ್ತಿರಲ್ಲ. ನಿಮ್ಮ ಮೇಲೆ ನೀವೇ ಚೂ ಬಿಟ್ಕೊಂಡ್ರಿ. ನಿಮ್ಮ ಮೇಲೆ ಏನಾದ್ರು ಚೂ ಬಿಟ್ಬಿಟ್ರೆ, ಬಿಜೆಪಿ ಮೋದಿ ನೇತೃತ್ವ ಸರ್ಕಾರ ಮೇಲೆ ಚೂ ಬಿಟ್ಬಿಟ್ರೆ ಎಲ್ಲರೂ ಜೈಲಲ್ಲಿ ಇರಬೇಕಾಗತ್ತೆ. ನೋಡಿ, ಈಗ ಅಯೋಧ್ಯೆ ಪ್ರಾಧಿಕಾರದಲ್ಲೂ ಕೂಡ ಕಳಪೆ ಕಾಮಗಾರಿಯಿಂದ ಮೆಟ್ಟಿಲುಗಳೆಲ್ಲ ಕುಸಿದಿದ್ದಾವೆ. ಅಯೋಧ್ಯೆ ರಾಮ ಮಂದಿರದ ಸೇತುವೆಗಳು, ರಾಮ ಮಂದಿರದನ್ನು ಕಲ್ಪಿಸುವಂಥ ರಸ್ತೆಗಳು ಗುಂಡಿ ಕಂಡಿದ್ದಾವೆ. ಸಾಹೇಬರು ಇತ್ತೀಚೆಗೆ ಗಂಗಾ ಎಕ್ಸ್ಪ್ರೆಸ್ ವೇಯಲ್ಲಿ ಅಲ್ಲೂ ಕೂಡ ಒಂದು ಭಾಗ ಕುಸಿದಿದೆ. ದೇವಸ್ಥಾನದಲ್ಲೂ ಬಿರುಕು ಕಾಣಿಸ್ಕೊಂಡಿದೆ, ದೇವಸ್ಥಾನದಲ್ಲೂ ಲೂಟಿ ಆಗ್ತಾ ಇದೆ. ಒಟ್ಟು ಇವ್ರದ್ದು ಸಾಧನೆ ಏನು ಅಂದರೆ ಭ್ರಷ್ಟಾಚಾರ, ಆಮೇಲೆ ಲೂಟಿ. ಆಮೇಲೆ ಒಂದು ದೊಡ್ಡದು ಯಾವುದೋ ಒಂದು ಪ್ರತಿಮೆ ಕಟ್ಟೋದು, ಸರ್ದಾರ್ ವಲ್ಲಭಾಯಿ ಪ್ರತಿಮೆ ಕಟ್ಟೋದು, ಅದಕ್ಕೆ ಇಷ್ಟು 1000 ಕೋಟಿ ಅಂತ ಹೇಳೋದು. ಈಗ ಯಾರೋ ಒಬ್ರು ಚೀನಾದ ಪತ್ರಕರ್ತೆ ಅದಕ್ಕೊಂದು ಅಷ್ಟು ಖರ್ಚಾಗಿಲ್ಲ, ಒಂದು 200-300 ಕೋಟಿ ಏನೋ ಅಂತ ಹೇಳೋದು. 1000 ಕೋಟಿ ರೂಪದಲ್ಲಿ ಖರ್ಚು ಮಾಡ್ತಾರೆ. ಅಲ್ಲಿ ಕಳಪೆ ಕಾಮಗಾರಿ ಮಾಡಿರ್ತಾರೆ. ಅದರಿಂದ ಜನರಿಗೆ ಉಪಯೋಗ ಇದೆಯಾ ಇಲ್ಲ ಅನ್ನೋದನ್ನ ಯೋಚನೆ ಮಾಡಲ್ಲ. ಒಟ್ಟಾರೆ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಒಂದು ವಿಶ್ವ ಭೂಪಟದಲ್ಲಿ ಒಂದು ರೀತಿಯ ಉದಾಹರಣೆಯಾಗಿ ಇವರೆಲ್ಲ ರೂಪುಗೊಳ್ತಿದ್ದಾರೆ. ಜನರ ಭಾವನೆಯನ್ನೂ ಲೂಟಿ ಮಾಡ್ತಾ ಇದ್ದಾರೆ, ಮತ್ತು ಜನರ ತೆರಿಗೆ ಹಣವನ್ನೂ ಲೂಟಿ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳನ್ನು ಲೂಟಿ ಮಾಡ್ತಾ ಇದ್ದಾರೆ. ಕಟ್ಟುವ ರಸ್ತೆ, ಸುರಂಗ, ಪ್ರತಿಮೆ ಮತ್ತು ಸೇತುವೆ ಮಾರ್ಗಗಳು ಎಲ್ಲವೂ ಕೂಡ ಕಳಪೆ ಕಾಮಗಾರಿಯಿಂದ ಕುಸಿದು ಬೀಳ್ತಾ ಇದ್ದಾವೆ. ಒಟ್ಟಾರೆ ಇವರು ಜನರ ಬದುಕನ್ನು ಅಧೋಗತಿಗೆ, ಅಧಪತನದತ್ತ ಕೊಂಡೊಯ್ತಾ ಇದ್ದಾರೆ. ನೋಡೋಣ ಇನ್ನು ಏನೇನು ಮಾಡ್ತಾರೆ ಅಂತ. ನಮಸ್ಕಾರ.